ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕ್ಷಿ ಹುಡುಕ್ತಾ ತನಿಖೆ ನಡೆಸ್ತಾನೇ ಇದ್ದಾರೆ. ತನಿಖೆ ವೇಳೆ ನಟ ದರ್ಶನ್ ಹೆಸರಿನಲ್ಲಿ ಒಂದು ಮಾಹಿತಿ ಸಿಕ್ಕಿದೆ. ದರ್ಶನ್ ಒರಿಜಿನಲ್ ಸಿಮ್ನಿಂದ ಫೋನ್ ಕಾಲ್ ಮಾಡ್ತಾ ಇಲ್ಲ, ದರ್ಶನ್ ಹೆಸರಿನಲ್ಲಿ ಒರಿಜಿನಲ್ ಸಿಮ್ ಇಲ್ಲ ಎಂಬ ಮಾಹಿತಿ ಹೊರಬಿದ್ದಿದೆ. ಮೂರನೇ ವ್ಯಕ್ತಿ ಹೆಸರಿನಲ್ಲಿ ದರ್ಶನ್ ಸಿಮ್ ಬಳಸ್ತಾ ಇದ್ರಂತೆ, ಫೋನ್ ಸಿಮ್. ಆಮೇಲೆ ಅತ್ತ ಪವಿತ್ರ ಗೌಡ ಕೂಡ ತನ್ನ ಸ್ವಂತ ಸಿಮ್ ಅಲ್ಲ, ಯಾರ್ಯಾರೋ ಕಂಡವರ ಹೆಸರಿನ ಸಿಮ್ಮನ್ನು ಬಳಸ್ತಾ ಇರೋದು ಗೊತ್ತಾಗಿದೆ ಪೊಲೀಸ್ ತನಿಖೆಯಿಂದ. ಯಾಕಿದು ಬನ್ನಿ ಹೇಳ್ತೀನಿ. ದರ್ಶನ್ ಮತ್ತು ಫೇಕ್ ಸಿಮ್. ದರ್ಶನ್ ತನ್ನ ಸ್ವಂತ ಸಿಮ್ ಬಳಸ್ತಾ ಇರಲಿಲ್ಲ, ದರ್ಶನ್ ಬೇರೆಯವರ ಹೆಸರಿನ ಸಿಮ್ ಬಳಸ್ತಾ ಇದ್ರಂತೆ. ಪ್ರಕಾಶ್ ನಗರದ ವ್ಯಕ್ತಿಯೊಬ್ಬರ ಹೆಸರಿನಲ್ಲಿದೆ ಸಿಮ್. ಹೇಮಂತ್ ಎಂಬ ವ್ಯಕ್ತಿಯ ಹೆಸರಲ್ಲಿ ಆ ಸಿಮ್ ಇದೆಯೇ. ಆಮೇಲೆ ಹೇಮಂತ್ ಅನ್ನುವರ ಸಿಮ್ಮಲ್ಲಿ ದರ್ಶನ್ ಫೋನ್ ಮಾಡ್ತಾ ಇದ್ದರೆ ಅವರ ಪ್ರಿಯಕರನಂತೆ ಪವಿತ್ರ ಗೌಡ ಬಳಿ ಕೂಡ ಅಸಲಿ ಸಿಮ್ ಇರಲ್ಲ. ಪವಿತ್ರ ಕೂಡ ನಕಲಿ ಸಿಮ್ಮಿಂದ ಫೋನ್ ಮಾಡ್ತಾ ಇದ್ರಂತೆ. ಈ ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಪವಿತ್ರ ಫೇಕ್ ಸಿಮ್ ಬಳಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಬಸವೇಶ್ವರ ನಗರದ ನರಸಿಂಹಲು ಎಂಬಾತನ ಹೆಸರಿನಲ್ಲಿ ಆ ಸಿಮ್ ಹೆಸರಿದೆ. ಒಂದು ಕಡೆ ಹೇಮಂತ್ ಅನ್ನೋನ ಹೆಸರಲ್ಲಿ ದರ್ಶನ್ ಫೇಕ್ ಸಿಮ್, ಇನ್ನೊಂದು ಕಡೆ ಬಸವೇಶ್ವರ ನಗರದ ನರಸಿಂಹಲು ಅನ್ನುವ ವ್ಯಕ್ತಿ ಹೆಸರಿನಲ್ಲಿ ಫೇಕ್ ಸಿಮ್. ಯಾರು? ಪವಿತ್ರ ಗೌಡ. ಈಗ ಬಾಸ್ ಮತ್ತು ಅತ್ತಿಗೆ ಫೇಕ್ ಸಿಮ್ ಬಳಸ್ತಾ ಇದ್ದರೆ ಅವರ ಸಹಚರರು ಕೂಡ ಯಥಾರಾಜ ತಥಾ ಪ್ರಜಾ, ಅವರದ್ದೇ ಆದಿ ಹಿಡಿದಿದ್ರು ಸಹಚರರು. ನಂದೀಶ್, ಮಂಡ್ಯದ ನಂದೀಶ್ ಕೂಡ ಇನ್ನೊಬ್ಬರ ಹೆಸರಿನ ಸಿಮ್ ಬಳಸ್ತಾ ಇದ್ದ. ಅವರು ಮಾತ್ರ ಅಲ್ಲ, ಪ್ರದೋಷ್, ಕಾರ್ತಿಕ್, ನಂದೀಶ್, ನಿಖಿಲ್ ಕೂಡ ಫೇಕ್ ಸಿಮ್ ಬಳಸ್ತಾ ಇದ್ರು. ಬೇರೆ ವ್ಯಕ್ತಿಗಳ ದಾಖಲೆ ಕೊಟ್ಟು ನಕಲಿ ಸಿಮ್ ಖರೀದಿ ಮಾಡ್ತಾ ಇದ್ರು. ಸದ್ಯ ಸಿಮ್ ಮಾಲೀಕರಿಗೆ ನೋಟಿಸ್ ನೀಡಿದೆ ಪೊಲೀಸ್. ಇದು ಭಾಳ ದೊಡ್ಡ ಅಪರಾಧ ಆಗುವಂಥ ಸಾಧ್ಯತೆ ಇದೆ. ಇದು ಕ್ರಿಮಿನಲ್ಗಳು ಮಾಡೋ ಕೆಲಸ ರೀ. ಕ್ರಿಮಿನಲ್ಗಳು, ಭಯೋತ್ಪಾದಕರು ಮಾಡೋ ಕೆಲಸ ಈ ಥರ ಬೇರೆ ಬೇರೆ ಸಿಮ್ ತಗೊಂಡು. ಅದಕ್ಕೆ ಅಲ್ವಾ ಭಯೋತ್ಪಾದಕರು ಸಿಮ್ಮನ್ನು ಯೂಸ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ, ನಕಲಿ ಸಿಮ್ ಪಡಿತಾರೆ ಅನ್ನೋ ಕಾರಣಕ್ಕಾಗಿ ನೀವೊಂದು ಸಿಮ್ ಪಡಿಬೇಕಂದ್ರೆ ಫೋಟೋ ಕೊಡಬೇಕು, ಮತ್ತೊಂದು ಕೊಡಬೇಕು, ಅಡ್ರೆಸ್ ಕೊಡಬೇಕು, ಮಣ್ಣು ಮಸಿ ಎಲ್ಲ ಮಾಡಬೇಕು. ಹಾಗಿದ್ರೆ ಇವರು ಈ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಇವ್ರಿಗೇನಾಗಿದೆ ಪ್ರಾಬ್ಲಮ್? ಭಯೋತ್ಪಾದಕರು ಕಣ್ಣು ಮುಚ್ಕೊಳ್ಳೋದಕ್ಕೆ ಅಥವಾ ತಲೆಮರೆಸ್ಕೊಳ್ಳೋದಕ್ಕೆ ಮಾಡುವಂಥದ್ದು, ಪೊಲೀಸರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಮಾಡುವಂಥದ್ದು. ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಸೊ ಇದೇ ವಿಚಾರವನ್ನು ಮೊನ್ನೆ ಕೋರ್ಟ್ನಲ್ಲಿ ರಿಮ್ಯಾಂಡ್ ಕಾಪಿಯಲ್ಲಿ ಸಲ್ಲಿಸಲಾಯಿತು ಕೋರ್ಟ್ಗೆ. ಹಾಗಾಗಿ ಮತ್ತೊಮ್ಮೆ 14 ದಿನಗಳ ನ್ಯಾಯಾಂಗ ಕಸ್ಟಡಿಗೆ ಕೊಡಲಾಯಿತು. ಇದೊಂದು ವಿಚಾರ. ಅಂದರೆ ಫೇಕ್ ಸಿಮ್ ಬಳಸ್ತಾ ಇದ್ರು ದರ್ಶನ್, ಪವಿತ್ರ ಗೌಡ ಮತ್ತು ಅವರ ಇತರ ಕೆಲವು ಸಹಚರರು. ಮುಂದಿನ ಸುದ್ದಿ.